ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಉಳ್ಳಾಗಡ್ಡಿ ಚಟ್ನಿ ಮಾಡ್ಬೇಕು ಅಂದ್ಕೊಂಡೀನಿ ನೋಡಿರಿ. ಇದ್ರ ಸಂಬಂಧ ನಾನು ಏನೇನು ತೊಗೊಂಡೀನಿ ಅಂತಂದ್ರೆ ಖಾರ ಪುಡಿ ತೊಗೊಂಡೀನಿ ರೀ, ಅಚ್ಚ ಖಾರದ ಪುಡಿ, ಆಮೇಲೆ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಶೇಂಗಾದ ಪುಡಿ, ಆಮೇಲೆ ಏನದ ಉಳ್ಳಾಗಡ್ಡಿ ಒಂದು ಸಣ್ಣ 3 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ. ಆಮೇಲೆ ಇದಕ್ಕೆ ಹುಣಸೆಹಣ್ಣಿನ ರಸ. ಉಳ್ಳಾಗಡ್ಡಿ ಚಟ್ನಿ ಏನು ದೊಡ್ಡ ವಿಷಯ ಅನ್ಬೋದು. ಕೆಲವೊಬ್ಬರು ನನಗೆ ಕಮೆಂಟ್ ಚೌಳಿಕಾಯಿ ಪಲ್ಯ ಮಾಡಿ ವಿಡಿಯೋ ಪೋಸ್ಟ್ ಮಾಡಿದಾಗ ನನಗಲ್ಲಿ ಉಳ್ಳಾಗಡ್ಡಿ ಚಟ್ನಿ ಮಾಡೋದನ್ನು ತೋರಿಸ್ರಿ ಅಂತ ಹೇಳಿದರು. ಅದಕ್ಕೆ ಇವತ್ತು ನಾನು ಮಾಡ್ಲಿಕ್ಕತ್ತೀನಿ ಮನ್ಯಾಗ, ಅದಕ್ಕೆ ಅದನ್ನೇ ವಿಡಿಯೋ ಮಾಡ್ಲಿಕ್ಕತ್ತೀನಿ ನೋಡಿರಿ. ಈಗ ಇದೆಲ್ಲ ತೋರಿಸೀನಿ, ಪಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಬಿಡಮ್ಮ. ಈಗ ಗ್ಯಾಸ್ ಹಚ್ಚಿಬಿಟ್ಟು ಮೊದಲು ನಾನು ಉಳ್ಳಾಗಡ್ಡಿ ಬೆಚ್ಚಗೆ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ತಾಳಿಸ್ಕೊಂಬಿಡ್ಬೇಕು. ಆಮೇಲೆ ಮೊದಲು ನೀವು ನನ್ನ ವಿಡಿಯೋ ಮೊದಲಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಯಾವ ಥರ ಉಳ್ಳಾಗಡ್ಡಿ ಚಟ್ನಿ ಮಾಡ್ತೀರಿ ಅಂತ ಹೇಳ್ರಿ. ಇದು ಉಳ್ಳಾಗಡ್ಡಿ ಚಟ್ನಿ 2 ದಿವಸ ಇಟ್ಟರೂ ಕೆಡಂಗಿಲ್ಲ. ಆಮೇಲೆ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸ ಹಾಕ್ಕೋತೀವಿ. ಆಮೇಲೆ ನೀವು ಮನ್ಯಾಗ ಬೆಲ್ಲ ಅಥವಾ ಸಕ್ಕರೆ ತಿನ್ನೋರಿದ್ದರೆ ಬೆಲ್ಲ ಸಕ್ಕರೆ ಚೂರು ಹಾಕ್ಕೋಬೋದು. ನಾವು ಶುಗರ್ದವ್ರು ಯಾರಪ್ಪ ನಾವು ತಿನ್ನಂಗಿಲ್ಲ ಅಂತಂದರೆ ನೀವು ಅದನ್ನು ಬಿಡ್ಬೋದು ಅಷ್ಟೆ, ಮತ್ತೇನಿಲ್ಲ. ಈಗ ಒಂಚೂರು ಎಣ್ಣೆ ಹಾಕಿ ಈ ಉಳ್ಳಾಗಡ್ಡೆ ಹಾಕ್ತೀನಿ. ಇಲ್ಲಿ ಹಂಚಕಾಯಿ ಇದ್ದಾವೆ, ದೋಸೆ ಹಂಚಿಟ್ಟೀನಿ ನಾನು. ಇದಕ್ಕೇನಂತಲ್ಲ ಇವಾಗ ಎಣ್ಣೆ ಹಾಕೋತೀನಿ ನೋಡಿರಿ. ಒಂದು ಸಣ್ಣ ಚಮಚ ಎಣ್ಣೆ ಹಾಕ್ಕೊಂಡೇನಿ. ಇದನ್ನು ಸ್ವಲ್ಪ ಚೆಂದಾಗಿ ಹಸಿ ವಾಸನೆ ಹೋಗುತ್ತಾ ನಾನು ತಾಳಿಸ್ಬಿಡೋಣ. ಇದು ಉಳ್ಳಾಗಡ್ಡಿ ಯಾಕೆ ತಾಳಿಸ್ಬೇಕಂತಂದ್ರೆ ಉಳ್ಳಾಗಡ್ಡಿ ಚಟ್ನಿ 2-3 ದಿನ ಇಟ್ಟರೂ ಏನೂ ಆಗಂಗಿಲ್ಲ, ಹುಣಸೆಹಣ್ಣು ಹಾಕಿರ್ತೀವಲ್ಲ, ಅದ್ರ ಸಂಬಂಧ ಇದನ್ನು ತಾಳಿಸ್ಕೋಬೇಕು. ಭಾಳ ಚೆಂದ ಆಗ್ತದಪ್ಪ ಚಟ್ನಿ. ಇದಕ್ಕೆ ಕಾಳು ಪಲ್ಯ, ಭಕ್ರಿ ಅಂದರೆ ನೀವು ತಂಗಳ ಭಕ್ರಿ ಇರ್ತಾವಲ್ಲ, ಮುಂಜಾನೆ ಮಾಡಿದ್ದು ಸಾಯಂಕಾಲ ಅಂಥವು ಮೆತ್ತನ ಭಕ್ರೀಲಿ ಉಳ್ಳಾಗಡ್ಡಿ ಚಟ್ನಿ, ಎಣ್ಣೆ, ಹಿಂಡಿ ಪಲ್ಯ ಭಾಳ ಚೆಂದ ಆಗ್ತದೆ. ಇದ್ರ ಜೊತೆ ಸೌತೆಕಾಯಿ, ಉಳ್ಳಾಗಡ್ಡಿ, ಶೇಂಗಾ ಎಲ್ಲ ಕಡ್ಕೊಂಡು ತಿನ್ಬೋದು, ಭಾಳ ಟೇಸ್ಟ್ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದಾಗ ಇದು ಉಳ್ಳಾಗಡ್ಡಿ ಚಟ್ನಿ ಭಾಳ ಮಾಡ್ತಾರೆ. ಯಾವಾಗಲೂ ಒಂದಿನ ಬಿಟ್ಟರೆ ಒಂದಿನ, ವಾರದಾಗ ಏನಿಲ್ಲ ಅಂದರೂ ಒಂದು 2-3 ಸರ್ತಿ ಅಂತೂ ಇದ್ದೇ ಇರ್ತದೆ. ಇದು ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ಚಟ್ನಿ, ಹಸಿಮೆಣ್ಸಿನ್ಕಾಯಿ ಚಟ್ನಿ ಸ್ವಲ್ಪ ಮಾಡ್ತೀವಿ ಜಾಸ್ತಿ. ನಮ್ಮಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದನ್ನು. ನೋಡಿರಿ, ಇಷ್ಟ ಆದರೆ ಸಾಕಿದೆ. ಇದಕ್ಕೇನು ಭಾಳ ಬೆಚ್ಚಗೆ ಮಾಡೋದು ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಒಂದು ಪಾತ್ರೆಗೆ ತೊಗೊಂಬಿಡ್ತೀನಿ ನೋಡಿರಿ. ಇಷ್ಟು ಹಸಿ ವಾಸ ಹೋದ್ರೆ ಸಾಕಿದೆ, ಮತ್ತೇನು ಬೇಕಾಗಿಲ್ಲ. ಈಗ ನೋಡಿರಿ, ಇದು ಒಂಚೂರು ಆರಬೇಕು. ಈಗ ಆರ್ಯದ, ಇದು ಸ್ವಲ್ಪ ಆರ್ಯದ, ಇನ್ನೂ ಆರಬೇಕಾಗಿತ್ತು. ಇರಲಿ, ನಡೀತದೆ, ಹಾಗೇನಿಲ್ಲ.
ಈಗೇನು ಮಾಡಬೇಕು, ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ನೋಡ್ಕೊಂಡು ಹಾಕೋರು ಹುಣಸೆ ಹಣ್ಣಿನ ರಸ, ನಾನು ತೆಗೆದು ಇಟ್ಕೊಂಡೀನಿ. ಈಗ ಮತ್ತು ನೀವು ಶುಗರ್ ಇದ್ದವ್ರಿದ್ರೆ ಇದು ಹಾಕಬೇಡ್ರಿ, ಜಾಸ್ತಿ ಹುಣಸೆ ಹಣ್ಣು ಹಾಕಬೇಡ್ರಿ. ಹಾಕಿದ್ರೆ ಅದಕ್ಕೇನು ಮಾಡಿರಿ, ಸ್ವಲ್ಪ ಶೇಂಗಾದ ಪುಡಿ ಜಾಸ್ತಿ ಹಾಕ್ಕೊಂಬಿಡ್ರಿ ಅಷ್ಟೇ. ಈಗ ನೋಡಿರಿ, ಇದು ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕ್ತೀನಿ ನೋಡಿರಿ ಒಂಚೂರು. ಆಮೇಲೆ ಖಾರ ಪುಡಿ ನೋಡಿರಿ, ನಮ್ಮದು ಭಾಳ ಖಾರ ಅದ. ನಿಮ್ಮ ಮನೆ ಒಳಗಿನ ಖಾರ ಹೆಂಗದ ನೋಡ್ಕೊಂಡು ಹಾಕೋರಿ ನೀವು. ನಮ್ಮದು ಭಯಂಕರ ಖಾರ ಅದ, ಅದಕ್ಕೆ ನಾನು ಅಗ್ದಿ ಚೂರು ಹಾಕೀನಿ. ಆಮೇಲೆ ಉಪ್ಪು ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಆಮೇಲೆ ಇದಕ್ಕೆ ಶೇಂಗಾದ ಪುಡಿ ಹಾಕ್ತೀನಿ ನೋಡಿರಿ ಸ್ವಲ್ಪ. ಇದೇನು ಶೇಂಗಾದ ಪುಡಿ ಹೆಚ್ಚಿಗೆ ಹಾಕ್ಕೊಂಡ್ರೂ ಟೇಸ್ಟ್ ಆಗ್ತದೆ, ಹಾಗೇನಿಲ್ಲ, ಹಾಕ್ಕೋಬೋದು. ಇದನ್ನೆಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋಣ ಇವಾಗ. ನಾನು ಇದಿಷ್ಟು ಹುಳಿ ಹಾಕ್ಕೋತೀನಿ, ನಾನು ಬೇಕಾಗುತ್ತೆ ಈಗ. ಆಮೇಲೆ ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಕಲಸ್ಕೊಂಡ್ಬಿಡ್ತೀನಿ. ಇನ್ನೊಂಚೂರು ಹಾಕ್ಕೋತೀನಿ ಶೇಂಗಾದ ಪುಡಿ. ಆಮೇಲೆ ಇನ್ನೊಂಚೂರು ಖಾರ ಪುಡಿ ಹಾಕಿ. ಇಷ್ಟೇ, ಇದೆ ಏನು ಭಾಳ ಕೆಲಸ ಇರೋಂಗಿಲ್ಲ ಉಳ್ಳಾಗಡ್ಡಿ ಚಟ್ನಿ. ಕೆಲವೊಬ್ರು ಏನು ಮಾಡ್ತಾರೆ, ಹಸಿದೇ ಉಳ್ಳಾಗಡ್ಡಿ ಕಲ್ಲಾಗ ಕುಟ್ಟೋದು ಔಡ್ಸೋಡ, ಅದಕ್ಕೆ ಎಲ್ಲ ಉಪ್ಪು ಖಾರ ಆಮೇಲೆ ಜೀರಿಗೆ ಹಿಂಗು ಎಲ್ಲ ಹಾಕೋದು, ಹಾಕಿಬಿಟ್ಟು ಕುಟ್ತಾರೆ. ಹಂಗೂ ಮಾಡ್ಬೋದು, ನಾವು ಹಂಗೂ ಮಾಡ್ತೀವಿ, ಹಿಂಗೂ ಮಾಡ್ತೀವಿ. ಹಂಗೆ ಉಳ್ಳಾಗಡ್ಡಿ ಚಟ್ನಿ ಕುಟ್ತೀವಲ್ಲ, ಅದ್ರ ಜೊತೆಗೆ ನಾವೇನು ಮಾಡ್ತೀವಿ, ಸ್ವಲ್ಪ ಕಡಲೆಬೇಳೆ ನೆನೆ ಇಟ್ಟು ಸೇರಿಸ್ತೀವಿ. ಅಂದ್ರೆ ಕಡಲೆಬೇಳೆ ಉಳ್ಳಾಗಡ್ಡಿ ಚಟ್ನಿ. ನಾನು ಅದನ್ನು ಒಂದು ಸಲ ನಿಮಗೆ ಮಾಡಿ ತೋರಿಸ್ತೀನಿ, ಕಡಲೆಬೇಳೆ ಚಟ್ನಿ. ಈಗ ನೋಡಿ, ಇದು ರೆಡಿಯಾಗಿ. ಇದಕ್ಕೆ ನೀವು ಬೇಕಂದ್ರೆ ಒಗ್ಗರಣೆ ಹಾಕ್ಕೋಬೋದು. ಜೀರಿಗೆ, ಕರಿಬೇವು, ಆಮೇಲೆ ಒಂಚೂರು ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇದನ್ನು ನೀವು ಒಗ್ಗರಣೆನೂ ಮಾಡ್ಕೋಬೋದು. ಆಮೇಲೆ ಇವತ್ತು ನಾನು ಒಂದು ಕಡೆ ಓದಿದ್ದೆ, ಏನಂತಂದ್ರೆ ನಮಗೆ ತೊಂದರೆ ಕೊಟ್ಟವರನ್ನು ಎಂದೂ ಮರಿಬಾರ್ದಂತ. ನಾವು ಗಟ್ಟಿಯಾಗಿ ನಿಲ್ಲಲು ಸಾಧ್ಯವಾಗಿದ್ದೇ ಅವರಿಂದ. ಅವರಿಗೊಂದು ಧನ್ಯವಾದಗಳು ಇರಲಿ ಅಂತ ಹೇಳಬೇಕಂತ. ಅಂದ್ರೆ ನಮಗೆ ಅವ್ರು ಎಷ್ಟು ತೊಂದರೆ ಕೊಟ್ಟಿರ್ತಾರಲ್ಲ, ಅಷ್ಟು ನಾವು ಗಟ್ಟಿಯಾಗಿ ನಿಲ್ತೀವಿ ಅಂತ ಈ ಮಾತಿನ ಅರ್ಥ ನೋಡಿರಿ. ಈ ಥರ ನೀವು ಅದನ್ನು ಅನುಸರಿಸೋಣ ಅಂತ ಅಂದ್ಕೊಂಡೀನಿ. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಈಗ ನೋಡಿರಿ, ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ಇದು ನೋಡಿರಿ, ಇದು ಸಜ್ಜಿ ಭಕ್ರಿ ಮಾಡೀನಿ ನಾನು ಇವತ್ತು. ಬಿಸಿ ಭಕ್ರಿ ಅವು ಇವು. ಸಜ್ಜಿ ಭಕ್ರಿ. ಆಮೇಲೆ ಇವತ್ತು ನಾನು ಚಪಾತಿನೂ ಮಾಡೀನಿ. ಆಮೇಲೆ ಅದ್ರ ಜೊತೆಗೆ ಏನು ಮಾಡೀನಿ, ಇವತ್ತು ಶೇಂಗಾದ ಹೋಳಿಗೆ ಗೆಣಸಿನ ಹೋಳಿಗೆ ಮಾಡೀನಿ. ಗೆಣಸಿನ ಹೋಳಿಗೆ ಇವತ್ತು ಯಾಕೆ ಮಾಡ್ಯಾರಪ್ಪ ಅಂತ ಅನ್ಬೋದು. ನಾನು ನಿನ್ನೆ ಅಮಾವಾಸ್ಯೆ ಸಂಬಂಧ ಗೆಣಸಿನ ಹೋಳಿಗೆ ಮಾಡಿದ್ದೆ. ಅದು ಹೂರಣ ಜಾಸ್ತಿ ಇತ್ತಂತ ತೆಗೆದಿಟ್ಬಿಟ್ಟಿದ್ದೆ. ಅದಕ್ಕೆ ಏನದಲ್ಲ, ಅದು ನೀರು ಹಾಕಿ ಕುದಿಸಂಗಿಲ್ಲಲ್ಲ, ಬರೀ ಗೆಣಸು ಅಷ್ಟೇ ಬೇಯಿಸ್ಕೊಂಡ್ಬಿಟ್ಟು ಬೆಲ್ಲ ಹಾಕಿ ಅದನ್ನು ಹೂರಣ ರೆಡಿ ಮಾಡಿರ್ತೀವಲ್ಲ, ಅದಕ್ಕೆ ಅದು ಮೊಸರು ಆಗಿದ್ದಿಲ್ಲ ಅಂತ ತಿಳ್ಕೊಂಡು ನಾನು ಫ್ರಿಜ್ನಾಗ ಇಟ್ಟಿದ್ದೆ. ಅದಕ್ಕೆ ಏನದ, ಇವತ್ತು ಅದನ್ನು ಗೆಣಸಿನ ಹೋಳಿಗೆನೂ ಮಾಡೀನಿ. ಅದರ ಜೊತೆಗೆ ನಾನು ಚಪಾತಿ ಮಾಡೀನಿ. ಆಮೇಲೆ ಸಜ್ಜಿ ಭಕ್ರಿ ಅದ. ಅದ್ರ ಜೊತೆಗೆ ಏನದಲ್ಲ, ಇದು ನೋಡಿರಿ, ಹುರುಳಿಕಾಳು ಪಲ್ಯ ಮಾಡೀನಿ ನಾನು. ಹುರುಳಿಕಾಳು ಪಲ್ಯ ಅದ. ಆಮೇಲೆ ಹುರುಳಿ ಕಟ್ಟಿನ ಸಾರು ಅದ. ಇದ್ರ ಜೊತೆಗೆ ಬಾಡಿಸ್ಕೊಲಿಕ್ಕೆ ಉಳ್ಳಾಗಡ್ಡಿ,
ಸೌತೆಕಾಯಿ, ಆಮೇಲೆ ಶೇಂಗಾ. ನಮ್ಮ ಕಡೆ ಎಲ್ಲ ಈ ಥರ ಬಾಡಿಸ್ಕೊಲಿಕ್ಕೆ ಶೇಂಗಾನೂ ಇಟ್ಕೋತಾರೆ. ಆಮೇಲೆ ಉಳ್ಳಾಗಡ್ಡಿ ಚಟ್ನಿ ಎಲ್ಲ ಇರ್ತದೆ. ಈಗ ನೋಡಿರಿ ಉಳ್ಳಾಗಡ್ಡಿ ಚಟ್ನಿ ಹಾಕ್ತೀನಿ ನೋಡಿರಿ. ಇಲ್ಲಿ ಮೇನ್ ನಾನು ಮಾಡಿರೋದೇ ಉಳ್ಳಾಗಡ್ಡಿ ಚಟ್ನಿ ವಿಡಿಯೋ. ಇದಕ್ಕೇನದಲ್ಲ ಈ ಥರ ನಾವು ಒಗ್ಗರಣೆ ಮಾಡಿ ಹಾಕ್ಕೋಬೋದು. ಈಗ ನಾನು ಇದನ್ನು ಜೀರಿಗೆ, ಇಂಗು, ಕರಿಬೇವು ಯಥೇಚ್ಛವಾಗಿ ಹಾಕೀನಿ. ಇದು ಕರಿಬೇವು ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಕೂದಲು ಬೆಳವಣಿಗೆಗೆ. ಆಮೇಲೆ ಇದು ಕರಿಬೇವಿಂದು ನಾವು ಒಣಗಿಸಿಬಿಟ್ಟು ನೆರಳಾಗಿ ಒಣಗಿಸಿ ಪೌಡ್ರ್ ಮಾಡಿ, ಅದು ಪೌಡ್ರ್ ಏನದಲ್ಲ ಚಿತ್ರಾನ್ನ ಪುಳಿಯೋಗರೆ ಮಾಡಿದಾಗ ಅದನ್ನು ಉದುರಿಸ್ಬೋದು. ಈ ಥರ ನಾವು ಎಣ್ಣೆ ಹಾಕ್ಕೊಂಡು ತಿನ್ಬೋದು. ಹಸಿ ಎಣ್ಣೆ ಹಾಕ್ಕೊಂಡು ತಿಂದರೆ ಅದು ಈಗೆಲ್ಲ ಕಲಬೆರಕೆ ಎಣ್ಣೆ ಬರ್ತದೆ, ಚಲೋ ಇರೋಂಗಿಲ್ಲ. ಅದಕ್ಕೇನದಲ್ಲ ಈ ಥರ ಬೆಚ್ಚಗೆ ಮಾಡಿ ಹಾಕ್ಕೋಬೋದು. ಎಣ್ಣೆ ತಿನ್ನೋಂಗಿಲ್ಲ ಅನ್ನೋರು ತುಪ್ಪ ಕೂಡ ಹಾಕ್ಕೋಬೋದು ನೀವು. ಅದಕ್ಕೇನದಲ್ಲ ತುಪ್ಪನೂ ಹಾಕ್ಕೋಬೋದು. ತುಪ್ಪದಕ್ಕಿಂತ ಎಣ್ಣೆನೇ ಟೇಸ್ಟ ಯಾವಾಗಲೂ ಅದಕ್ಕೆ ನಾ ಏನು ಮಾಡೀನಿ, ಹಸಿ ಎಣ್ಣೆ ಹಾಕ್ಕೊಳ್ಳೋ ಬದಲು ಇದನ್ನು ಕಾಸಿಬಿಟ್ಟು ಒಗ್ಗರಣೆ ಮಾಡಿ ಹಾಕ್ಕೊಂಡೀನಿ. ಆಮೇಲೆ ಇದು ನೋಡಿರಿ ಹೋಳಿಗೆ ತುಪ್ಪ, ಗಟ್ಟಿ ತುಪ್ಪ, ಗೆಣಸಿನ ಹೋಳಿಗೆ ನೋಡಿರಿ ಇಷ್ಟೆಲ್ಲ ಮಾಡೀನಿ ಇವತ್ತು. ನೋಡಿರಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಮ್ಮ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ. ನೋಡಿರಿ ಇದು ಗೆಣಸಿನ ಹೋಳಿಗೆ, ತುಪ್ಪ, ಹುರುಳಿಕಾಳು ಪಲ್ಯ, ಹುರುಳಿ ಕಟ್ಟಿನ ಸಾರು, ಆಮೇಲೆ ಸಜ್ಜಿ ಭಕ್ರಿ, ಚಪಾತಿ, ಆಮೇಲೆ ನೋಡಿರಿ ಉಳ್ಳಾಗಡ್ಡಿ ಚಟ್ನಿ, ಶೇಂಗದ ಕಾಳು, ಸೌತೆಕಾಯಿ, ಉಳ್ಳಾಗಡ್ಡಿ. ಈ ಊಟದ ಮುಂದೆ ಯಾವ ಊಟನೂ ಅಲ್ಲ. ನೋಡಿರಿ 2 ಭಕ್ರಿ ತಿಂದರೆ ಎಷ್ಟೋ ಹೊಟ್ಟೆ ತುಂಬ್ತದೆ. 2 ತಿನ್ನೋರು 4 ತಿಂತಾರೆ ಈ ಥರ ಮಾಡಿ ಹಾಕಿದರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.